ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಈ ನಿಮ್ಮ ಕಾರ್ತಿಕ. ಸೊ ಮಂತ್ರಿ ಮಹೋದಯರ 3 ವರ್ಷದ ಒಂದು ಆಡಿಟ್ ರಿಪೋರ್ಟ್ ಅಂತಲೇ ಹೇಳ್ಬೋದು, ಅಥವಾ ಅವ್ರಿಗೆ ಎಷ್ಟು ಅಂಕಗಳನ್ನ ಕೊಡ್ಬೋದು ಅಂತ ಅಂದರೆ, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಇಲಾಖೆ. ಸೊ ಈ ಒಂದು ಇಲಾಖೆಯಲ್ಲಿ ಮನುಷ್ಯನಿಗೆ ತುಂಬ ಹತ್ತಿರವಾದಂಥ ಇಲಾಖೆ. ಸೊ ಈ ಒಂದು ಇಲಾಖೆ ಅವಿಭಾಜ್ಯ ಅಂತಲೇ ಹೇಳ್ಬೋದು. ಸೊ ಫುಡ್, ಕ್ಲೋತ್, ಶೆಲ್ಟರ್ ಅಂದರೆ ಬಟ್ಟೆ, ಫುಡ್, ಕ್ಲೋತ್, ಶೆಲ್ಟರ್. ಸೊ ಎಷ್ಟು ಒಂದು ಬೇಸಿಕ್ ನೀಡ್ಸು ಅಂತ ಅಂತೀವಿ, ಅಂದರೆ ಊಟ, ಇನ್ನೊಂದೇನೋ ಬಟ್ಟೆ, ಇನ್ನೊಂದು ನಾವಿರೋದಕ್ಕೆ ಒಂದು ವ್ಯವಸ್ಥೆ. ಸೊ ಇದು 3 ಬೇಸಿಕ್ ಥಿಂಗ್ಸು. ಸೊ ಅದೇ ರೀತಿ ಇದು ಜೀವನಕ್ಕೆ ಬೇಸಿಕ್ ಥಿಂಗ್. ಇಟ್ ಈಸ್ ನನ್ ಅದರ್ ದ್ಯಾನ್ ಸೊ ವೈದ್ಯಕೀಯ ಅಂದರೆ ಮೆಡಿಕಲ್. ಸೊ ಇದಿರಲೇಬೇಕು. ಸೊ ವೈದ್ಯಕೀಯ ಶಿಕ್ಷಣ ಸಚಿವನ ಒಂದು ಏನು ಹೇಳ್ತಾರೆ, ಯಾವ ರೀತಿ ಕೆಲಸ ಮಾಡಿದ್ದಾನೆ ಏನು ಅಂತ ಅಂದರೆ, ಇಟ್ಸ್ ನನ್ ಅದರ್ ದ್ಯಾನ್ ಸೊ ಶರಣ್ ಪ್ರಕಾಶ ಪಾಟೀಲ. ಈ ಸಲಿನೂ ಜಾಕ್ಪಾಟ್ ಹೊಡೆದವನೆ. ಸೊ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಶರಣ್ ಪ್ರಕಾಶ ಪಾಟೀಲ ಸೊ 3 ವರ್ಷ ವೈದ್ಯಕೀಯ ಸಚಿವನಾಗಿ ಕಡ್ದು ಕಟ್ಟೆ ಹಾಕಿರೋವಂಥದ್ದೇನೂ ಇಲ್ಲ. ಸೊ ಏನು ಅಂತ ಅಂದರೆ 1,000 ಸೀಟ್ನ ಜಾಸ್ತಿ ಮಾಡಿದ್ದಾನೆ. ಆ ಸೀಟು ಇವನು ಒಂಥರ ಡೀಸೆಂಟ್ ಭ್ರಷ್ಟಾಚಾರ ಇದ್ದಂಗೆ ಸ್ನೇಹಿತರು. ಹೆಂಗೆ ಅಂದರೆ, ಸೊ ದುಡ್ಡು ಮಾಡ್ತಾರೆ ಗೊತ್ತಾಗೋದಿಲ್ಲ. ಈಗ ಉದಾಹರಣೆಗೆ ಯಾವುದೋ ಕಾಲೇಜಲ್ಲಿ ನಿಮಗೆ 100 ಸೀಟ್ ಹೆಚ್ಚಿಗೆ ಮಾಡ್ತೀನಿ, ನನಗಿಷ್ಟು ಬೇಕು. ಆ್ಯಂಡ್ ದೆನ್ ಇದನ್ನೆಲ್ಲ ಇದು ಮಾಡ್ತಾರಲ್ಲ, ಏನು ವಿ ಸಿಗಳನ್ನೆಲ್ಲ ಅಪಾಯಿಂಟ್ ಮಾಡ್ತಾರಲ್ಲ, ಅಲ್ಲಿ ದುಡ್ಡು. ಡೀನ್ಗಳನ್ನ ಅಪಾಯಿಂಟ್ ಮಾಡ್ತಾರಲ್ಲ, ಅಲ್ಲಿ ದುಡ್ಡು. ಹಿಂಗೆ ಸೊ ಅಂದರೆ ಕೆಲಸನೂ ಮಾಡ್ತಾರೆ, ಅದೇ ಥರ ದುಡ್ಡು ಮಾಡ್ಕೊಳ್ತಾರೆ. ಸೊ ನನ್ ಅದರ್ ದ್ಯಾನ್ ಡೀಸೆಂಟ್ ಭ್ರಷ್ಟಾಚಾರಿ. ಸೊ ಈ ಬಾರಿನೂ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ಬಿಕಾಸ್ ಸಿದ್ದರಾಮಯ್ಯ ಅಂತ ಅಲ್ಲ, ಈಸ್ ಎ ಹೈಕಮಾಂಡ್ ಕ್ಯಾಂಡಿಡೇಟ್. ಬಟ್ ಇರೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಶರಣ್ ಪ್ರಕಾಶ ಪಾಟೀಲ ಸೊ 1000 ಸೀಟ್ನ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನು ಅದು ಬಿಟ್ಟರೆ ಈ ಒಂದು ಕಾಂಟ್ರವರ್ಸಿ ಏನು ಅಂತ ಅಂದರೆ, ಎಲ್ಲ ಇದನ್ನು ಮುಚ್ಸೋದಕ್ಕೆ ಹೋಗಿದ್ದ. ಯಾವುದನ್ನು ಪ್ರಧಾನ ಮಂತ್ರಿ ಮೆಡಿಕಲ್ ಸ್ಟೋರ್ಸ್ ಇದೆಯಲ್ಲ, ಅದನ್ನೆಲ್ಲ ಪ್ರಧಾನ ಮಂತ್ರಿ ಔಷಧ ಇದನ್ನು ಮುಚ್ಸೋಕ್ಕೆ ಹೋಗಿದ್ದ. ಕೋರ್ಟು ಚೀಮಾರಿ ಆಗ್ತು. ಅದಾದಮೇಲೆ ಇವನು ಮೆಡಿಕಲ್ ಸೀಟ್ಸಲ್ಲಿ ಏನೋ ಸ್ವಲ್ಪ ಹಿಂಗೆ ತರಲೆ ಕಂಡು ಇದು ಮಾಡಿದ, ಅದಕ್ಕೂ ಕೋರ್ಟ್ ಚೀಮಾರಿ ಆಗ್ತು. ಆ್ಯಂಡ್ ದೆನ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಇವನು ಸರಿಗೆ ಅದನ್ನ ಅಪ್ಲೈ ಮಾಡಲಿಲ್ಲ, ಅದಕ್ಕೂ ಕೋರ್ಟ್ ಚೀಮಾರಿ ಆಗ್ತು. ಹಿಂಗೆ ಹೇಳ್ತಾ ಹೋದರೆ ಇವನು ಇದು. ಬಟ್ ಏನು ಅಂದರೆ, ಇಲಾಖೆ ಏನೋ ಅಂಥ ಭ್ರಷ್ಟಾಚಾರದಲ್ಲಿ ಮುಳುಗಿಲ್ಲ ಅಂತ ಅಂತಾರೆ. ಬಟ್ ಭ್ರಷ್ಟಾಚಾರದಲ್ಲಿ ಮುಳುಗದೇ ಇರ್ಬೋದು, ಆದರೆ ಏನು ಕೆಲಸ ಆಗದೆ ಇರೋವಂಥ ಒಂದು ಇಲಾಖೆ. ಸೊ ವೈದ್ಯಕೀಯ ಸಚಿವನಾಗಿ ಇವನಿಗೆ 2 ಮಾರ್ಕ್ಸು ಕೊಡ್ಬೋದು. ಆ್ಯಂಡ್ ದೆನ್ ವೈದ್ಯಕೀಯ ಸಚಿವನಾಗಿ ಒಂದು ಸ್ವಲ್ಪ ಮಟ್ಟಿಗೆ ಇವನು ಸಕ್ಸಸ್ನ ಕಂಡಿರ್ಬೋದು. ಸೊ ಹಿಂದೆ ಎಲ್ಲ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಗಿದ್ದ. ಅವನಿದ್ದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ದ, ಹಂಗೇನೂ ದುಡ್ಡು ಮಾಡ್ದ. ಅದ್ರ ಹಿಂದೆ ಯಾರು ಜಿ ಪರಮೇಶ್ವರ ಆಗಿದೆ, ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ. ವೈದ್ಯಕೀಯ ನಮ್ಮ ಇವನು ಡಿ ಕೆ ಶಿವಕುಮಾರನೂ ಕೂಡ ವೈದ್ಯಕೀಯ ಸಚಿವ ಆಗಿದ್ದ. ಸೊ ಹಿಂಗೆ ಸ್ನೇಹಿತರೆ, ಇದು ಹೆಂಗೆ ಅಂದರೆ ವ್ಯವಸ್ಥಿತವಾಗಿ ಇವರು ಒಂಥರ ಡೀಸೆಂಟ್ ಭ್ರಷ್ಟಾಚಾರಿಗಳು ಅಂತ ಅಂತೀನಿ. ಇವನು ರಾಮಲಿಂಗಾರೆಡ್ಡಿ ಇವರೆಲ್ಲ. ರಾಮಲಿಂಗಾರೆಡ್ಡಿದು ಒಂದು ಅದೇ ಕತೆ. ಸೊ ಮುಂದಿನ ಎಪಿಸೋಡಲ್ಲಿ ಒಂದು ಬರುತ್ತೆ. ಸೊ ಹಾಗಾಗಿ ಇನ್ನು ಉಸ್ತುವಾರಿಯಾಗಿನೂ ಈಸ್ ಎ ಅಟ್ಟರ್ ಫೇಲ್ಯೂರ್ ಅಂತಲೇ ಹೇಳ್ಬೋದು. ಸೊ ಸಲ ಸೋತಿದ್ದ, ಸಲ ಗೆದ್ದಿದ್ದ, ಅದ್ರ ಹಿಂದೆ 2 ಬಾರಿ ಗೆದ್ದಿದ್ದ ಶರಣ್ ಪ್ರಕಾಶ ಪಾಟೀಲ. ಇವರೆಲ್ಲ ಏನು ಅಂದರೆ ಜಾತಿ ಮೇಲೆ ರಾಜಕಾರಣ ಮಾಡೋರು. ಒಂದು ಸ್ವಲ್ಪ ಸ್ವಾಮೀಜಿಗಳನ್ನೆಲ್ಲ ಚೆನ್ನಾಗಿ ಇಟ್ಕೊಬಿಟ್ಟಿರ್ತಾರೆ. ಸೊ ಹಂಗಾಗಿ ಆ್ಯಂಡ್ ದೆನ್ ಲಿಂಗಾಯತರಲ್ಲಿ ಪ್ರಭಾವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಗೆದ್ದಾಗೆಲ್ಲ ಮಂತ್ರಿ ಕೊಡೋವಂಥ ಒಂದು ಯೋಗ್ಯತೆ, ಅರ್ಹತೆನ ಉಳಿಸ್ಕೊಂಡಿದ್ದಾರೆ. ಸೊ ಇದು ಶರಣ್ ಪ್ರಕಾಶ ಪಾಟೀಲ. ಸೊ ಶರಣ್ ಪ್ರಕಾಶ ಪಾಟೀಲಂದು ಸಾಧನೆ ಹೇಳಬೇಕು ಅಂತ ಅಂದರೆ ಬೇರೆ ಏನೂ ಸಾಧನೆ ಇಲ್ಲ. 1000 ಸೀಟ್ನ ಹೆಚ್ಚಿಗೆ ಮಾಡಿಸಿರೋದೇ ಸಾಧನೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ನೇಮಕಾತಿಗಳಲ್ಲಾಗಿರ್ಬೋದು, ಪ್ರಮೋಷನಲ್ಲಿ ಕೊಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಡೀನ್ಗಳನ್ನ ಯೋಗ್ಯತೆ, ಅರ್ಹತೆ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಇನ್ನು ಅಪಾಯಿಂಟ್ ಮಾಡಿಲ್ಲ. ಸೊ ಹೀಗೆ ಶರಣ್ ಪ್ರಕಾಶ್ ಪಾಟೀಲನ ಒಂದು ಮಂತ್ರಿಗಿರಿಯ ಕತೆ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಸೋಮವಾರ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೋಮವಾರ ಹಬ್ಬದ ಶುಭಾಶಯಗಳು. ಶಿವ ರಾಜ್ಯಕ್ಕೆ ಒಳ್ಳೇದು ಮಾಡಲಿ. ಆದರೆ ಸಿ ಡಿ ಶಿವ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಒಂಥರ ಸೂತಕದ ಛಾಯೆ ಆಗಿದೆ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.